ವೆಲ್ಕಮ್ ಟು ಬಿಗ್ ಬಾಸ್ ಕತೆ ವಿತ್ ಇನ್ಫೋ ಇನ್ ಕನ್ನಡ ಜೊತೆ. ನಿನ್ನೆ ಬಿಗ್ ಬಾಸ್ ಎಪಿಸೋಡಲ್ಲಿ ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಗೌತಮಿ ಜಾಧವ್ ಅವರ ಕೂದಲು ನೋಡಿರ್ಬೋದು, ನೀವೇನೇ ಹೇಳ್ತೀರಾ. ಅದು ಅಷ್ಟೇ ಇಲ್ಲ, ಅದು ಒಂದು ವಿಗ್ಗು. ಅದನ್ನು ಅವರು ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ಉದ್ದ ಜಡೆ ಬರುತ್ತೆ. ಸೊ ಅವರು ಸತ್ಯಲ್ಲಿ ಮಾಡ್ತಿರೋದು ವಿಗ್ ಹಾಕ್ಕೊಂಡು, ನ್ಯಾಚುರಲ್ಲಾಗಿ ಅವ್ರಿಗೆ ಲಾಂಗ್ ಹೇರ್ಸ್ ಇದೆ. ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ನರ್ಕದ ನಿವಾಸಿ ಅವರು ನೀರು ಕೇಳ್ತಾರೆ. ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಸ್ವರ್ಗದವ್ರ ಹತ್ರ ನೀರು ಕೇಳಿ ಪಡಿಬೋದಿರುತ್ತೆ ನರ್ಕದವರು, ಬಟ್ ಇವರು ಬಿಸಿ ನೀರನ್ನ ಕೇಳ್ತಾರೆ. ಬಿಸಿ ನೀರು ಆಗಿರೋ ಕಾರಣದಿಂದ ಸ್ವರ್ಗದವರು ನಾವು ಕೊಡಲ್ಲ ಅಂತ ಅಪೋಸ್ ಮಾಡಿ ಒಂದು ಚಿಕ್ಕದಾಗಿ ಅವರು ಮತ್ತು ನರ್ಕದವರು ಜಗಳ ಆಡ್ತಾರೆ. ಮೂರನೇ ಅಪ್ಡೇಟ್ ಬಂದ್ಬಿಟ್ಟು ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಡ್ತಾರೆ. ಟಾಸ್ಕ್ ಏನು ಅಂದರೆ, ಸ್ವರ್ಗದವರು ಯಾವ ಕೆಲಸನೂ ಮಾಡೋಂಗಿಲ್ಲ, ಅವ್ರದ್ದು ಆ ದಿನದ ಕೆಲಸನ ಇಬ್ಬರು ನರಕವಾಸಿಗಳು ಬಂದು ಮಾಡಬೇಕಾಗುತ್ತೆ. ಈ ಟಾಸ್ಕ್ಗೆ ಸ್ವರ್ಗದವರು ನರಕದಿಂದ ಗೋಲ್ಡ್ ಸುರೇಶ್ ಮತ್ತು ಚೈತ್ರ ಅವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಕೆಲಸ ಮಾಡ್ತಾ ಮಾಡ್ತಾ ಚೈತ್ರ ಅವರು ಮಂಜು ಅವ್ರನ್ನ ಟ್ರಿಗರ್ ಮಾಡೋಕ್ಕೆ ಅಂತ ಅವರು ತಿಂತಿದ್ದ ಸೀಬೆಕಾಯಿನ ಕಿತ್ಕೊಂಡು ಅವ್ರು ತಿಂದ್ಬಿಟ್ಟು ಅವ್ರ ನರಕದಲ್ಲಿ ಎಸೆದ್ಬಿಡ್ತಾರೆ. ಇದರಿಂದ ಒಂದು ಜಗಳ ಆಗುತ್ತೆ. ಗೋಲ್ಡ್ ಸುರೇಶ್ ಅವರು ತಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾರೆ, ಬಟ್ ಚೈತ್ರ ಅವರು ನಿಧಾನವಾಗಿ ಸ್ಲೋ ಆಗಿ ಟ್ರಿಗರ್ ಮಾಡಿಕೊಂಡು ನಿಧಾನವಾಗಿ ಮಾಡ್ತಾರೆ. ಚೈತ್ರ ಅವರು ನೀಟಾಗಿ ಕೆಲಸ ಮಾಡಿಲ್ಲ ಅಂದ್ಬಿಟ್ಟು ಲಾಯರ್ ಜಗದೀಶ್ ಇದ್ದವರು ಆರ್ಪಿಕ್ ಹಾಕಿ ಕಮೋಡ್ ಮತ್ತು ಸಿಂಕ್ನ ತೊಳಿತಾರೆ. ಇದನ್ನು ನೋಡ್ಬಿಟ್ಟು ಬೇರೆ ಸದಸ್ಯರು ಸ್ವರ್ಗದಲ್ಲಿ, ನಾವು ಯಾವ ಕೆಲಸನೂ ಮಾಡೋಂಗಿಲ್ಲ, ನೀವು ಯಾಕೆ ಮಾಡಿದ್ರಿ, ನರ್ಕದವ್ರು ಮಾತ್ರ ಕೆಲಸ ಮಾಡಬೇಕು, ಇದು ಒಂಥರ ರೂಲ್ ಬ್ರೇಕ್ ಮಾಡ್ದಂಗೆ ಅಂತ ಅಂದ್ಬಿಟ್ಟು ಜಗದೀಶ್ ಅವ್ರ ವಿರುದ್ಧ ಬೀಳ್ತಾರೆ. ನೀರು ಕೊಟ್ಟು ರೂಲ್ ಬ್ರೇಕ್ ಮಾಡಿರೋಕ್ಕೋಸ್ಕರ ಬಿಗ್ ಬಾಸ್ ಅವರು ಪನಿಷ್ಮೆಂಟ್ ಅಂತ ಮನೆಗೆ ಇರೋ ಲಕ್ಸುರಿ ಐಟಮ್ಸ್ನೆಲ್ಲ ವಾಪಸ್ ಕೇಳ್ತಾರೆ. ಲಾಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ನಾಮಿನೇಷನ್. ಡೈರೆಕ್ಟ್ ನಾಮಿನೇಷನ್ ಆಗಿ ಈ ಟೈಮ್ ಚೈತ್ರ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಮನೆ ಸೇರಿಕೊಂಡು. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಶೇರು ಮಾಡಿ.